ಸರಿ 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 ಮಾತಾಡ್ತೀನಿ ರಘು. ಹೇಮಾದ್ರಿ ಅವರು, ಈಗ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ, ನೀವ್ ಇವತ್ತು ವರದಿ ಕೊಟ್ಟಿದ್ರಲ್ಲ, ಆ ವರದಿಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ಇಲ್ಲಿ ಸ್ಥಳೀಯ ಮುಸ್ಲಿಮರನ್ನ ರಿಪ್ಲೇಸ್ ಮಾಡಲಾಗಿದೆ ಅಂತ ಒಂದು ಆರೋಪ ಮಾಡ್ತೀರಿ. ಅದಕ್ಕೆ ಏನ್ ಆಧಾರ? ಅಲ್ಲಿ ರೋಹಿಂಗ್ಯಾ ಮುಸ್ಲಿಮ್ಸ್ ಇದ್ರು, ಬಾಂಗ್ಲಾದೇಶಿಗಳು, ಅವರನ್ನ ಘಟನೆ ಆದ ನಂತರದಲ್ಲಿ ರಿಪ್ಲೇಸ್ ಮಾಡಲಾಗಿದೆ ಅಂತ ಹೇಳ್ತಾರೆ. SR ವಿಶ್ವನಾಥ್ ಅವರು ನನ್ಗಿರೋ ಮಾಹಿತಿ 2 ಲಕ್ಷ ಅಂತ ಹೇಳ್ತಾರೆ. ಇದಕ್ಕೆ ಆಧಾರ ಏನು? ಯಾವ್ದಾದ್ರು ಪ್ರಮುಖವಾದ ಆಧಾರ ಇದೆಯಾ ತಾವು ಈ ಆರೋಪ ಮಾಡೋದಕ್ಕೆ? ಇದಕ್ಕ ಆಧಾರ ನೋಡ್ರಿ ಮೇಡಮ್, ಈ ಕೋಗಿಲು ವಿಚಾರಕ್ಕೆ ನಾನು ಮಾತಾಡ ಬಯಸ್ತೀನಿ. ಇವರು ಎಷ್ಟೊಂದು ಬಾಲಿಶವಾಗಿ ಮಾತನಾಡಿದ್ರು. ನಮ್ಮ ಕಾಂಗ್ರೆಸ್ಸಿನ ವಕ್ತಾರರು ತಿರಸ್ಕಾರ ಮಾಡ್ಯಾರ ಬಿಜೆಪಿನ ದೇಶದಾಗ ಅಂತ ಹೇಳ್ತಾರ. ಬಿಜೆಪಿನ ತಿರಸ್ಕಾರ ಮಾಡ್ಯಾರೋ ಕಾಂಗ್ರೆಸ್ಸಿನ ತಿರಸ್ಕಾರ ಮಾಡ್ಯಾರೋ ಈ ದೇಶದ ಜನರಿಗೆ ಗೊತ್ತದ. ಒಂದನೇದ್ದು. ಎರಡನೇದು, ಇವ್ರಿಗೆ ಹಲವು ದಶಕಗಳಿಂದ ಹಲವು ರಾಜ್ಯಗಳಲ್ಲಿ ಆಡಳಿತದಾಗ ಇಲ್ಲ. ಇದನ್ನು 2 ಭಾಗ. ಆಮೇಲೆ ಮೂರನೇದ್ದು, 2023ವರೆಗೂ GPS ಫೋಟೋಗಳು ಏನ್ ತೋರಿಸ್ತಾ ಇದಾವು ಕೋಗಿಲಿನಲ್ಲಿ, ಅದು ಓಪನ್ ಲ್ಯಾಂಡು. ಇವ್ರು ಹೇಳಿದ್ರು ಹಲವು ದಿವಸಗಳಿಂದ ಹಲವು ವರ್ಷಗಳಿಂದ ಇದಾರೆ. 2023ವರೆಗೂ ಇಟ್ ವಾಸ್ ಕ್ಲಿಯರ್ಲಿ ದೇರ್ ವೇರ್ ನೋ ಹೌಸಸ್ ಎಟ್ ಆಲ್. ಇವೆಲ್ಲ ಏನ್ ತೋರಿಸ್ತಾ ಇದಾವು? ಇದು ಒಂದು. ಆಮೇಲೆ ಇವ್ರು ಹೇಳಿದ್ರ ಆಧಾರನೇ ಪೌರತ್ವಕ್ಕೆ ಇದು ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಹೇಳೈತಿ, ಇವ್ರು ಹೆಂಗ್ ತಿಳ್ಕೊಳಂಗಿಲ್ಲ ಕಾಂಗ್ರೆಸ್ನವರು. ಪೌರತ್ವದ ಹಕ್ಕಿಗೆ ಆಧಾರ ಅಲ್ಲ ಅಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ನಿರ್ಣಯ ಕೊಟ್ಟಾಗಿದೆ. ಅದನ್ನ ಇವ್ರು ಇನ್ನೂ ತಿಳ್ಕೊಂಡಿಲ್ಲ, ದುರ್ದೈವ. ಇನ್ನೊಂದು ಯಾರು ಹೇಳ್ತಾ ಇದಾರೆ ಇವರು? SIR ಬಗ್ಗೆ ಹೇಳಿದ್ರು. SIR ಅದು ಏನು ಅನ್ನೋದು SIR ಬಗ್ಗೆ ಇವತ್ತು ಅದ್ರ ಔಚಿತ್ಯ SIR ಬೇಸಿಕ್ ಇದನ್ನೇ ತಿಳ್ಕೊಬೇಕು ಇವರು, ಅಲ್ವಾ? ಮತ್ತ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ಇವತ್ತು ಆಧಾರ ಏನು ಅಂತಂದ್ರ ಆ ಮಹಿಳೆ ಹೇಳ್ತಾಳ, ಇವತ್ ಬೆಂಗಳೂರಿಗೆ ಬರ್ರಿ ನೀವು ಆರಾಮಾಗಿರ್ಬೋದು ಅಂತ ಹೇಳ್ತಾಳ. ಹಿಮಂತ್ ಬಿಸ್ವಾ ಶರ್ಮಾ ಹೋಗೋ ಮಟ್ಟ ನೀವು ಇಲ್ಲೇ ಇರಿ ನೆಮ್ಮದಿಯಿಂದ ಅಂತ ಹೇಳ್ತಾಳ. ಮತ್ತೆ ಅವರು ಆಟೋದವ್ರು ಹೇಳ್ತಾ ಇದಾರ, ಇವತ್ತು 2023ವರೆಗೂ ಆ ಕೋಗಿಲೆ ಸೈಟ್ನ್ಯಾಗ ಇಟ್ ವಾಸ್ ಎ ಡಂಪಿಂಗ್ ಯಾರ್ಡ್. ಅಲ್ಲಿ ಒಂದೇ ಮನೆಗಳು ಇರ್ಲಿಲ್ಲ, ಒಂದೇ ಒಂದು ಮನೆಗಳು ಇರ್ಲಿಲ್ಲ ಅನ್ನುವಂತ GPS ಡಾಕ್ಯುಮೆಂಟ್ಸ್ GBI ಕೊಡ್ತಾ ಇದೆ ಮೇಡಮ್. ಇವತ್ತು ನಾವು ಬಿಜೆಪಿ ಅವ್ರು ಕೊಟ್ಟಿಲ್ಲ. ಇವ್ರು ಇದನ್ನ ತಿಳ್ಕೊಂಡ್ ಮಾತಾಡ್ತಾ ಇಲ್ಲ. ಮತ್ ನಮಗ್ ಹೇಳ್ತಾರ ಕುಣ್ಯಾಕ್ ಬರ್ಲಿಲ್ಲ, ನೆಲ ಡೊಂಕ್ ಐತಂತೆ. ಯಾರು ಕುಣ್ಯಾಕ್ ಬರ್ಲಾದವ್ರು? ಈ ದೇಶದ ಜನ ತಿಳಿಸ್ತಾ ಇದಾರೆ ಇವ್ರಿಗೆ, ಎಲ್ಲಾ ರಾಜ್ಯದ ತಿಳಿಸ್ತಾ ಇದಾರ, ಆದ್ರೂ ತಿಳ್ಕೊಳ್ತಾ ಇಲ್ಲ. ಒಂದೇ ನಿಮಿಷ ರಘು, ಇದಕ್ಕೇನು ಉತ್ತರಿಸ್ತೀರಿ? GBA ಒಂದು ಗೂಗಲ್ ಮ್ಯಾಪ್ ಅನ್ನ ಕೊಟ್ಟಿದೆ. ಅದರ ಪ್ರಕಾರ 2023ರವರೆಗೆ ಈ ಪ್ರದೇಶದಲ್ಲಿ, ಅಂದ್ರೆ ಈಗ ಎಲ್ಲಿ ಮನೆಗಳನ್ನ ಒಡೆದು ಹಾಕಲಾಗಿದೆಯೋ ಆ ಪ್ರದೇಶದಲ್ಲಿ ಯಾರು ವಾಸವಾಗಿರ್ಲಿಲ್ಲ ಅನ್ನೋದನ್ನ GBA ಹೇಳ್ತಿದೆ ಅಂತ ಬಿಜೆಪಿ ವಕ್ತಾರರು ಹೇಳ್ತಿದ್ದಾರೆ. ಇದಕ್ಕೇನ್ ಪ್ರತಿಕ್ರಿಯಿಸ್ತೀರಿ? ನೋಡಿ, ಬಿಜೆಪಿಯ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಈ ತಕ್ಕಂತ ಸುಳ್ಳು ಮಾಹಿತಿಯನ್ನ ಅವ್ರು ಬರಿ ಬಿಡೋದೇ ಅವ್ರ ಕೆಲಸ. ಯಾಕೆ ಅಂತ ಹೇಳಿದ್ರೆ 2023ರ ಮೊದಲನೇ ಆಲ್ರೆಡಿ ವಾಟ್ಸ್ಆಪ್ ಯೂನಿವರ್ಸಿಟಿ ಅಲ್ಲ, GBA ಅಧಿಕಾರಿಗಳು ಅಧಿಕೃತವಾಗಿ ಮಾಧ್ಯಮ ಮುಖಾಂತರ ಬಿಡುಗಡೆ ಮಾಡಿದ್ರು. ನೀವು ವಾಟ್ಸ್ಆಪ್ ಯೂನಿವರ್ಸಿಟಿ, ನಾವಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿ. ನೋಡಿ, ಬಿಜೆಪಿಯ ನಾಯಕರುಗಳು ಬಿಡುಗಡೆ ಮಾಡಿರ್ತಕ್ಕಂತ ಗೂಗಲ್ ಮ್ಯಾಪ್ಸ್ ಏನಿದೆ, ಆ ಗೂಗಲ್ ಮ್ಯಾಪ್ಸ್ ನೀವು ನನ್ನ ಮನೆಯನ್ನ 3 ವರ್ಷ ಅದೇನಾಗ್ತದೆ, 3 ವರ್ಷದ ಯಾವಾಗ್ಲೂ 3 years ಹಿಂದಿಂದು ಅಥವಾ 4 years ಹಿಂದಿಂದ ಇಟ್ಕೊಳ್ತದೆ. ಎಂಟೈರ್ ಕೋಗಿಲಿನಲ್ಲಿ ಎಕ್ಸೆಪ್ಟ್ 2-3 ಮನೆಗಳನ್ನ ಬಿಟ್ರೆ ಮಿಕ್ಕಿದೆಲ್ಲಾ ಮನೆಗಳು 2019ರಿಂದ 23ರ ನಡುವೆ ಕಟ್ಟಿರ್ತಕ್ಕಂಥ ಮನೆಗಳು. ಅಫ್ಕೋರ್ಸ್ ಅದಾದ್ಮೇಲೆ 1-2 ಕಟ್ಟಿರ್ಬೋದು ಸ್ವಲ್ಪ. ಆದ್ರೆ ಏನು ಬಿಜೆಪಿ ನಾಯಕರುಗಳು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದು ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಂದಿರ್ತಕ್ಕಂಥ ಫೇಕ್ ಮಾಹಿತಿ. ಯಾಕೆ ಅಂತಂದ್ರೆ ಅದು ಗೂಗಲ್ ಅಥೆಂಟಿಕೇಟೆಡ್ ಡೇಟಾ ಅಲ್ಲ, ಲೇಟೆಸ್ಟ್ ಡೇಟಾ ಅಲ್ಲ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಯಾವ್ದೋ ಹಳೆಯ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಎರಡನೇ ವಿಚಾರ ಯಾಕೆ ಅಂತ ಹೇಳಿದ್ರೆ, ಬಿಜೆಪಿ ಯಾವಾಗ್ಲೂ ಈ ರೀತಿಯಾದ ಸುಳ್ಳು ಕಂತೆಯನ್ನ ಕಟ್ಟಿ ಜನರನ್ನ ಕನ್ಫ್ಯೂಸ್, ತಪ್ಪುದಾರಿಗೆ ಎಳೆಯುವಂತ ಪ್ರಯತ್ನ ಮಾಡ್ತಾರೆ. ಯಾವುದೇ GBA ಅಧಿಕಾರಿಗಳು ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನ, ಅಧಿಕೃತ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಸೊ ದಿಸ್ ಇಸ್ ಕನ್ಫರ್ಮ್. ಮಾನ್ಯ ಉಪಮುಖ್ಯಮಂತ್ರಿಗಳೇ ಮತ್ತೆ ಅಲ್ಲಿನ ಶಾಸಕರಾದಂತ ಕೃಷ್ಣ ಬೈರೇಗೌಡರಿಗೆ ಏನೋ ಹೇಳಿದ್ದಾರೆ, ಹಲವಾರು ಬಾರಿ ಹೋಗಿ ಏನೋ ಗಲಾಟೆ ಮಾಡಿದ್ದಾರೆ. ಏನಂತ, ಸರ್ ನಾವು 2023ರಲ್ಲಿ ವೋಟ್ ಹಾಕಿದೀವಿ ಅಂತ ಹೇಳಿ. ಅವ್ರು 2023ರಲ್ಲಿ ವೋಟ್ ಹಾಕಿದ್ದಾರೆ ಅಂದ್ರೆ ಅರ್ಥ ಏನು, ಅವ್ರು ಆಲ್ರೆಡಿ ವಾಸ ಇದ್ದಾರೆ ಅಂತ ಅರ್ಥ. ಹಾಗಾದ್ರೆ ಅವಕಾಶ ಕೊಟ್ಟಾರ ಇದೇ ಬಿಜೆಪಿ ಅವರು. ಯಾಕೆಂದ್ರೆ ಅದು ಮಾಧ್ಯಮದಲ್ಲೇ ಬಂದಿದೆ. ಅಲ್ಲಿರ್ತಕ್ಕಂಥ ಎಲ್ಲಾ ಸುಮಾರು ನಾಗರಿಕರು ಹೇಳಿದ್ದಾರೆ, ಸರ್ ನಾವು 2023ರ ಚುನಾವಣೆಯಲ್ಲಿ ವೋಟನ್ ಹಾಕಿದ್ದೇವೆ, ಈಗ ನಮಗ್ ಖಾಲಿ ಮಾಡಿಸಿದ್ದಾರೆ ಅಂತ. ಅಂದ್ರೆ ಬಿಜೆಪಿ ಸರ್ಕಾರ ಒಂದು ಕಡೆ ಬಂದ್ಬಿಟ್ಟು ಅಲ್ಲಿ ಮನೆ ಕಟ್ಕೊಡ್ತಾರೆ, ಇನ್ನೊಂದ್ ಕಡೆ ಇಲ್ಲಿ ಬಂದು ಬಾಂಗ್ಲಾದೇಶಿಯವ್ರು ಬಂದ್ಬಿಟ್ಟವ್ರೆ ಅಂತ ನಾಟಕವನ್ನ ಆಡ್ತಾರೆ. ಈ ರೀತಿಯಾದಂತ ಹಿಪೋಕ್ರೆಟಿಕ್ ಡಬಲ್ ಸ್ಟ್ಯಾಂಡರ್ಡ್ ನಾಟಕವನ್ನ ಬಿಜೆಪಿ ನಿಲ್ಸ್ಬೇಕು. ಈಗ ಇಲ್ಲಿವರೆಗೂ ನೀವು ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಜನರನ್ನ ಮೂರ್ಖ ಮಾಡಿದ್ದು ಸಾಕು. ಸೊ ಹಾಗಾಗಿ ಇದನ್ನ ದಯವಿಟ್ಟು ಈ ಮೂರ್ಖತನ ಮಂಗ ಮಾಡೋ ಕೆಲಸ ಮಾಡಬೇಡಿ. ಇನ್ನು ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ, ನೀವು ಎಲ್ಲಿ ಗೆದ್ದಿದ್ದೀರಿ? ನೀವು ಸ್ವಂತ ಬಲದ
ಒಂದ್ ನಿಮಿಷ ಮಂಜುಳಾ, ಲಾಸ್ಟ್ ಒಂದ್ ನಿಮಿಷ ಇನ್ನೂ ಸಮಯ ಇದೆ. ಅಲ್ಲ ಒಂದ್ ನಿಮಿಷ ಅಲ್ಲ ತಪ್ಪೇ ಹೋಗ್ಬಾರ್ದು. ಮಂಜುಳಾ ಮೇಡಮ್, ಈ ರೀತಿ ತಪ್ಪ ಮಾಹಿತಿ ಕೊಡ್ಕೋತ ಕುಂತ್ರ ಇದು ಡಿಬೇಟ್ ಆಗಂಗಿಲ್ಲ. ಅಲ್ಲ ರೀ, ಜಿಬಿದವ್ರು ಕೊಟ್ಟಿದ್ದನ್ನ ಸ್ವತಃ ಮೊನ್ನೆ ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಾರ. ಜಮೀರ್ ಅಹಮದ್ ಖಾನ್ ಹೇಳ್ತಾರ, ಕೋಗಿಲೆಯಲ್ಲಿ ಇರೋದು ಎಲ್ಲ ಯಾವುದು ಅಧಿಕೃತ ಅಲ್ಲ, ಕೇವಲ 26 ಮನೆಗಳು ಮಾತ್ರ ಅಧಿಕೃತ ಅಂತೇಳಿ ಇವರು ಸಚಿವರು ಹೇಳ್ತಾರ. ಅವ್ರು ಸಚಿವರು ಬಂಡಲ್ಲ ಹಂಗಂದ್ರೆ? ಇಲ್ಲ ಸತ್ಯನಾರಾಯಣ ಮಂತ್ರಿ ಅವರು ಒಂದ್ ನಿಮಿಷ. ಜಮೀರ್ ಅಹಮದ್ ಖಾನ್ ಅವ್ರು ಹೇಳಿದ್ದು ಮೊದಲ ಹಂತದಲ್ಲಿ 26 ಮನೆಗಳನ್ನ ಗುರುವಾರ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದ್ರು. ಒಂದ್ ನಿಮಿಷ ಕೇಳಿ. ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು ಏನ್ ಹೇಳಿದ್ರು ಅಂತ ಅಂದ್ರೆ 167 ಮನೆ ಒಡೆದಾಕಿರೋದು, ಅದ್ರಲ್ಲಿ 95 ಮನೆನ ಅಂದ್ರೆ ಅಲ್ಲಿನ ನಿವಾಸಿಗಳು ಅಲ್ಲಿ ವಾಸ ಆಗಿದ್ದಾರೆ ಅಂತ ಗುರುತಿಸಿದಿವಿ ಅಂತ. ಪ್ರಮುಖವಾದಂತ ರಾಜ್ಯ ಮಟ್ಟದ ಸುದ್ದಿವಾಹಿನಿಗಳು ಹೋಗಿ ಅಲ್ಲಿ ರಿಯಾಲಿಟಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿಯ ಅಡ್ರೆಸ್ ಅನ್ನ ಹೊಂದಿರುವ ಆಧಾರ್ ಕಾರ್ಡ್, ರೇಷನ್ ಕಾರ್ಡು ಮತ್ತು ಮಕ್ಕಳ ಸ್ಕೂಲ್ ಸರ್ಟಿಫಿಕೇಟ್, ಡೇಟ್ ಆಫ್ ಬರ್ತ್ ಅಂದ್ರೆ ಅವ್ರು ಎಲ್ಲಿ ಹುಟ್ಟಿದ್ರು, ಬರ್ತ್ ಸರ್ಟಿಫಿಕೇಟ್, ಇವೆಲ್ಲವನ್ನ ಕೆಲವು ಮಾಧ್ಯಮಗಳು ಅಲ್ಲಿ ಪ್ರಚುರಪಡಿಸಿದಾವೆ. ಹಾಗಾಗಿ ನೀವ್ ಹೇಳಿದಂತೆ ಈ 2 ವರ್ಷಗಳಲ್ಲಿ ಕೆಲವ್ರು ಬಂದ್ ಕಟ್ಟಿರ್ಬೋದು, ಆದ್ರೆ ಮೊದಲಿಂದಲೂ ಇದ್ದಾರೆ. ಅದಕ್ಕೆ ನಿಮ್ಮ ಕೊಡುಗೆನೂ ಇದೆ. ಅದನ್ನೇ ಕೃಷ್ಣ ಬೈರೇಗೌಡ ಅವ್ರು ಹೇಳಿದ್ದು. 19ರಿಂದ 23 ತನಕ ಬಿಜೆಪಿನೂ ಇತ್ತು, ಆ ಸಂದರ್ಭದಲ್ಲಿ ಬಂದಿಲ್ವಾ? ಆ ಸಂದರ್ಭದಲ್ಲೂ ಇದ್ದಾರಲ್ಲ, ಆಗ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಇದಕ್ಕೆ ನೀವು ಉತ್ತರಿಸಬೇಕಾಗತ್ತೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳಬಯಸ್ತಾ ಇದ್ದೀನಿ ಮಂಜುಳಾ ಮೇಡಮ್. ಏನು GBA ರಿಲೀಸ್ ಮಾಡ್ತಲ್ಲ, ಅದನ್ನ GPS ಅದು ಸತ್ಯನ ಸುಳ್ಳನ? ನೀವ್ ಹೇಳಿ ಮುಂಚೆ ನನಗೆ. ಅಲ್ಲ, ಅದನ್ನೇ ಹೇಳ್ತಾ ಇರೋದು. ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ರಿ ತಾವು, ದಯವಿಟ್ಟು ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡ್ರಿ. ಒಂದು ನಿಮಿಷ ಕೇಳಿ ಸರ್. ಅಲ್ಲಿ ದುಡಿಯುವ ಜನರ ಜೊತೆ ಕೆಲಸ ಮಾಡೋರು ನಮಗೆ ಬೇರೆ ಗೂಗಲ್ ಮ್ಯಾಪ್ ಅನ್ನ ಶೇರ್ ಮಾಡಿದ್ದಾರೆ. ಆ ಗೂಗಲ್ ಮ್ಯಾಪ್ ಅಲ್ಲಿ 2018-19 ಕೂಡ ಅಲ್ಲಿ ಜನ ವಾಸವಾಗಿರೋದನ್ನ ತೋರಿಸಿದೆ. ಒಂದು ಇನ್ನೊಂದು ಹಕ್ಕು ಪತ್ರಕ್ಕಾಗಿ ಅವ್ರು ಅರ್ಜಿ ಸಲ್ಲಿಸಬೇಕಲ್ಲ, ಆ ಅರ್ಜಿ ಸಲ್ಲಿಕೆ 2018-19 ಆಗಿದೆ. ಅದು ದಾಖಲೆ ಇದೆ ಅವ್ರ ಹತ್ರ, ಆ ದಾಖಲೆಗಳಿದೆ. ಮೇಡಮ್, ನಾನ್ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರ, ಇವ್ರು ವಾಟ್ಸ್ಆಪ್ ಯೂನಿವರ್ಸಿಟಿ, ಕಾಂಗ್ರೆಸ್ ವಾಟ್ಸ್ಆಪ್ ಯೂನಿವರ್ಸಿಟಿ ಐತ್ಲಾ, ಇದು ಒಂದು ಎಕೋ ಸಿಸ್ಟಮ್ ಐತ್ಲಾ, ನಾ ಏನ್ ಕೇಳ್ತಿದ್ದೀನಿ, ನಿಮಗ್ ಜನ ಕೊಟ್ಟಿದ್ದನ್ನ ನೀವು ನಂಬ್ತಿರೋ, ಸರ್ಕಾರ ಅಧಿಕೃತವಾಗಿ ಬಿಡುಗಡೆ ಮಾಡಿದ್ದನ್ನ ನಂಬ್ತಿರೋ? ನಾವ್ ಯಾವ್ದನ್ನ ನಂಬೇಕು? ಅದನ್ನೇ ಹೇಳ್ತಾ ಇರೋದು ಸರ್. ಮನೆಗಳೇ ಇರ್ಲಿಲ್ಲ ಅನ್ನೋದಲ್ಲ, ಅದು ಯಾವ ಭಾಗದ ಕೊಟ್ಟಿದೆ ನನ್ಗೆ ಇರ್ಲಿಲ್ಲ, ಮನೆಗಳು ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ GB ಹೇಳ್ತಾ ಇದೆ. 23ವರೆಗೆ ಇರ್ಲಿಲ್ಲ, ಮನೆಗಳು ಇರ್ಲಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆಮೇಲೆ ನಾನು ಇನ್ನೊಂದು ಹೇಳ್ಬಯಸ್ತಾ ಇದ್ದೀನಿ. ಮೇಡಮ್, ಮಂಜುಳಾ ಮೇಡಮ್, ನಾನು ಹೇಳ್ತೀನಿ ನೋಡಿ, ಇಲ್ಲಿ ಇನ್ನೊಂದು ಹೇಳ್ತೀನಿ. ಒಂದು ವಿಚಾರ ಇಲ್ಲಿ ಇನ್ನೊಂದು ಬಯಸ್ತಾ ಇದ್ದೀನಿ. ಇದು ಇದ್ರು ಇಲ್ಲ 2ನೇ ಭಾಗ. ನಾನು ಇನ್ನೊಂದು ಪ್ರಶ್ನೆ ಬಯಸ್ತಾ ಇದ್ದೀನಿ. ಅತಿಕ್ರಮಣ ಮಾಡಿದಂತವ್ರಿಗೆ ನೀವು ಅದನ್ನ ವ್ಯವಸ್ಥೆ ಮಾಡಿ ಕೊಡ್ತೀರಿ ಅಂತಂದ್ರೆ ಯಾವ ಕಾನೂನು ನಾಡಿಯೊಳಗ ಅತಿಕ್ರಮಣದಾರಿ ನೀವು ಕೊಡ್ತೀರಿ? ಅದೇ ಅತಿಕ್ರಮಣ ಅಂತ ನೀವು ಹೇಳಿದ ಮೇಲೆ ಅವ್ರಿಗೆ ಯಾವ ಆಧಾರ ಮೇಲೆ ನೀವು ಕೊಡ್ತೀರಿ? ಬೇರೆ ಚರ್ಚೆ. ಹೇಮಾದ್ರಿ ಅವರೇ, ನಿಮ್ಮ ವಾದ ಏನಿದೆ? ಇವತ್ತಿನ ನಮ್ಮ ಚರ್ಚೆ ವಿಚಾರ ಏನಿದೆ? ನೀವೇ ಹೇಳ್ತಿರೋದು ಬಾಂಗ್ಲಾದೇಶಿಗರು ಇಲ್ಲಿದ್ದೋದು ಅಂತ. ನಿಮ್ಮ ವಾದ ಅದಿದೆ, ಅದನ್ನೇ ನಾವು ಚರ್ಚೆ ಮಾಡ್ತಿರೋದು. ಅವ್ರು ಯಾವ ಕಾನೂನಿನ ಅನ್ವಯ ಕೊಡ್ತಿರೋ ಸರಿನಾ ತಪ್ಪೋ ಚರ್ಚೆ. ನೀವು ದೂರು ಸಲ್ಲಿಸ್ತಿದ್ದೀರಿ, ನೀವು ಪ್ರತಿಭಟನೆ ಮಾಡ್ತಿದ್ದೀರಿ, ಹೈಕೋರ್ಟ್ ನಲ್ಲಿ ಪ್ರಕರಣ ಕೂಡ ಇದೆ, ಚರ್ಚೆ ಆಗತ್ತೆ. ಆದ್ರೆ ಅಲ್ಲಿ ಬಾಂಗ್ಲಾದೇಶಿಗಳು ಅಂತ ಹೇಳೋದಕ್ಕೆ ನಿಮಗೆ ಏನ್ ದಾಖಲೆ ಇದೆ? ನೀವ್ ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಿ? ನಿಮ್ ಶಾಸಕರು ಆಗ್ಬೇಕು. ಅದು ಅತಿಕ್ರಮಣ ಅನ್ನುವಂಥದ್ದು ಒಂದು ಐತಲ್ಲ ಮೇಡಮ್, ಅತಿಕ್ರಮಣ ಲೋಕಲ್ಸ್ ಅತಿಕ್ರಮಣ ಮಾಡಿಲ್ವಾ? ಮಾಡಿದಾರಲ್ಲ, ಇವಾಗ ಮಾಡಿದಾರಲ್ಲ ಮೇಡಮ್ ಅವರು. ಅತಿಕ್ರಮಣ ಬಾಂಗ್ಲಾದೇಶ ಹೇಳೋದು ಬೇರೆ ಸರ್. ಈಗ ಬೆಂಗಳೂರಿನ ಬಹುತೇಕ ಕೆರೆಗಳು ಮತ್ತು ರಾಜಕಾಲುವೆಗಳು ಒತ್ತುವರಿ ಆಗಿದೆ, ಅತಿಕ್ರಮಣ ಆಗೋಗಿದೆ. ಎಲ್ಲಾ ಪಕ್ಷದವರಿಂದ, ಉದ್ಯಮಿಗಳಿಂದ, ಚಿತ್ರನಟರಿಂದ ಎಲ್ಲರೂ ಸೇರ್ ಮಾಡಿದ್ದಾರೆ. ಅದಕ್ಕೆ ಯಾವ್ದು ಪಕ್ಷ, ಜಾತಿ, ಯಾವ್ದು ಭೇದ ಇಲ್ಲ. ಇಲ್ಲಿ ಬಂದ ಸಂದರ್ಭದಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ಸತ್ಯಶೋಧನೆಯ ಸಮಿತಿಯ ವರದಿಯಲ್ಲೂ ಹೇಳ್ತಿರೋದೇನಂದ್ರೆ ಬಾಂಗ್ಲಾದೇಶಿಗಳ ಬಗ್ಗೆ ನೀವು ಮಾತಾಡ್ತಿದ್ದೀರಿ. ಅಷ್ಟೇ ಚರ್ಚೆ. ನಿಮ್ಮ ಬಾಂಗ್ಲಾದೇಶಿಗಳು ಅಂತ ನೀವು ಕರಿತಿರೋದಕ್ಕೆ ಅಥವಾ ಹೇಳ್ತಿರೋದಕ್ಕೆ ನಿಮಗೆ ಆಧಾರ ಏನು? ನೋಡಿ, ಈಗ ಸಮಿತಿ ವರದಿ ಕೊಟ್ಟದ, ಅವರಲ್ಲಿ ಫೀಲ್ಡ್ ಮೇಲೆ ಹೋಗಿ ವೆರಿಫಿಕೇಶನ್ ಮಾಡಿ ಕೊಟ್ಟಿರೋ ಅಂತದೇ ಇರ್ತತಿ. ಯಾಕಂದ್ರೆ ನಮ್ಮ ಸತ್ಯಶೋಧನಾ ಸಮಿತಿ ನಮ್ಗೆ ಏನ್ ಕೊಟ್ಟತಿ ಅದು ನಿಶ್ಚಿತವಾಗಿ ಸರಿಯಾಗಿನ ಕೊಟ್ಟಿರ್ತತಿ. ಅದು ಇಲ್ಲ ಅಂತಂದ್ರೆ ಅದಕ್ಕೆ ಆಧಾರ ಸಮೇತ ಸರ್ಕಾರ ತಿರಸ್ಕಾರ ಮಾಡ್ಲಿ, ಅದಕ್ಕೆ ಆಧಾರ ಕೊಡ್ಲಿ, ತಿರಸ್ಕಾರ ಮಾಡ್ಲಿ. ನಿಮ್ಮ ಸತ್ಯಶೋಧನಾ ಸಮಿತಿ ತಪ್ಪೈತಿ ಅಂತ ಅವ್ರು ದಾಖಲೆ ಸಮಗಳ ಸಮೇತ ಅವ್ರು ಅದನ್ನ ಪ್ರೂವ್ ಮಾಡ್ಬೇಕಲ್ಲ. ಕರ್ತವ್ಯ, ಇಲ್ಲಿ ವಿರೋಧ ಪಕ್ಷದ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ಅಧಿಕೃತವಾಗಿ ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರ ಇದು ನಿಮ್ದು ತಪ್ಪು ಅನ್ನುವಂಥದ್ದನ್ನ ಜನತೆಗೆ ಮಾಹಿತಿ ಕೊಡ್ಬೇಕಲ್ವಾ? ಸರಿ, ಓಕೆ ರಘು, ಉತ್ತರ ಕೊಡ್ತೇನೆ.
ನೋಡಿ, ಮೊದಲನೇದಾಗಿ ಏನು ಬಿಜೆಪಿ ನಾಟಕ ಕಂಪನಿ ಹೋಗಿ ಏನ್ ರಿಪೋರ್ಟ್ ಅನ್ನ ಜನರೇಟ್ ಮಾಡ್ತು, ಆ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿಲ್ಲ, ಅವರ ನಾಯಕರಿಗೆ ಸಲ್ಲಿಕೆ ಮಾಡಿದ್ದಾರೆ. ಮೊದಲನೇ ಪಾಯಿಂಟ್. ಅವರು ಮಾಡಿರ್ತಕ್ಕಂಥ ನಾಟಕ ಪ್ಲೀಸ್ ಬರ್ದಿಟ್ಕೊಳ್ಳಿ. ಓಕೆ, ಸೊ ಬಿಜೆಪಿಯ ನಾಯಕರುಗಳು ಏನ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಆ ರಿಪೋರ್ಟ್ ಅನ್ನ ಅವರು ಹೋಗಿ ಏನು ಸರ್ಕಾರಕ್ಕೆ ನೋಡಿ, ನಮ್ಮ ಸತ್ಯಶೋಧನಾ ಸಮಿತಿಯ ರಿಪೋರ್ಟ್ ಈ ರೀತಿ ಇದೆ, ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂತೇಳಿ GBA ಅಧಿಕಾರಿಗಳ ಜೊತೆ ಕುತ್ಕೊಂಡು ಮಾತಾಡ್ಬೇಕಿತ್ತು. ಅದನ್ನ ಬಿಟ್ಬಿಟ್ಟು ಇವರು ಸುಮ್ಮನೆ ಮೀಡಿಯಾಗಳಿಗೆ ಮುಂದೆ ಬಂದು ಮಾಧ್ಯಮಗಳಲ್ಲಿ ರಾಜಕೀಯ ಮಾಡುವುದನ್ನ ದಯವಿಟ್ಟು ಬಿಜೆಪಿ ಅವರು ಬಿಡಬೇಕು. GBA ಅಧಿಕಾರಿಗಳು ಆಲ್ರೆಡಿ ಕ್ಲಿಯರ್ ಆಗಿ ಅದನ್ನ ರಿಪೋರ್ಟ್ ಮಾಡಿ ಪ್ರತಿಯೊಂದು ಮನೆಯ ಸರ್ವೆಯನ್ನ ನಡೆಸಿದ್ದಾರೆ. ಅಂದ್ರೆ ಪ್ರತಿಯೊಬ್ಬರ ಮಾಹಿತಿಯನ್ನ, ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಏನೇನ್ ಮಾಹಿತಿ ಇದೆ, ಪ್ರತಿಯೊಂದು ಮಾಹಿತಿಯನ್ನ ರಾಜ್ಯ ಸರ್ಕಾರದ ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ. ಅವ್ರಿಗೆ ನಿಜವಾಗ್ಲೂ ಏನಾದ್ರು ಬೇಕು ಅಂತಂದ್ರೆ RTI ನಲ್ಲಿ ಅಪ್ಲೈ ಮಾಡಿ ತೆಗೆದುಕೊಳ್ಳಿ ಆ ಡೇಟಾವನ್ನ, ಅಥವಾ ವಿರೋಧ ಪಕ್ಷದ ನಾಯಕರಾದವ್ರಿಗೆ ಆ ಡೇಟಾ ಈಸಾಗಿ ಸಿಗತ್ತೆ. ಆ ಡೇಟಾವನ್ನ ತೆಗೆದುಕೊಂಡು ಹೋಗಿ ಅದನ್ನ ಬಿಟ್ಟು ಸುಮ್ಮನೆ ಇವರು ನಾಟಕ ಮಾಡಿ ಅಲ್ಲಿ ರೋಹಿಂಗ್ಯ ಯಾರಿದ್ರು ಬಿಟ್ಟು ಹೋಗ್ಬಿಟ್ರು ಅಂತ ಹೇಳಿದ್ರೆ ಇವ್ರ ಕಡಲೆಬೀಜ ತಿಂತಾರೆ. 2019-23 ಇವರ ಅಸಮರ್ಥತೆನ, ಇವರ ವೈಫಲ್ಯವನ್ನ ಬೇರೆಯವರಿಗೆ ಇವರ ತಪ್ಪನ್ನ ಬೇರೆಯವರಿಗೆ ಸವರುವಂತ ಕೆಲಸವನ್ನ ಬಿಜೆಪಿ ದಯವಿಟ್ಟು ಮಾಡಬಾರ್ದು. ವಿರೋಧ ಪಕ್ಷವಾಗಿ ಅವರ ರಾಜಕೀಯ ಅಸ್ತ್ರ ಅಥವಾ ಉದ್ದೇಶ ಏನಿದೆ ಅದನ್ನ ವಿಪಕ್ಷವಾಗಿ ಅವ್ರು ಮಾಡ್ತಿದ್ದಾರೆ. ಆದ್ರೆ ಆಡಳಿತ ಪಕ್ಷವಾಗಿ ಮಂಗಳೂರಿನಲ್ಲಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಅಲ್ಲಿ ದಿಲ್ಜಾನ್ ಅನ್ಸಾರಿ ಅನ್ನೋ ಒಬ್ಬ ಬಿಹಾರ ಮೂಲದ ಕಾರ್ಮಿಕನನ್ನ ಬಾಂಗ್ಲಾದೇಶಿಗಳು ಅಂತ ಥಳಿಸಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ತರದ್ದು ಜಾಸ್ತಿ ಆಗ್ತಿದೆ. ಅಂದ್ರೆ ಬಾಂಗ್ಲಾದೇಶ ವಲಸಿಗಳು ಮತ್ತು ಯಾರೇ ಮುಸ್ಲಿಮರ್ ಕಂಡ್ರು ನೀವು ಆಧಾರ್ ಕಾರ್ಡ್ ಅನ್ನ ತೋರಿಸಿ, ನಿಮ್ಮ ಪೌರತ್ವ ತೋರಿಸಿ, ಈ ತರದ್ ಆಗ್ತಾ ಇದೆ. ಜೊತೆಗೆ ಪುನೀತ್ ಕೆರೆಹಳ್ಳಿ ಅನ್ನುವ ಒಂದು ಗುಡ ಕಾಯ್ದೆಯನ್ನು ಹಾಕಿಸ್ಕೊಂಡಿರುವಂತ ಕೊಲೆ ಆರೋಪಿ ಒಂದು ಏರಿಯಾಗೆ ಹೋಗಿ ಅವ್ರ ಮೇಲೆ ಹಲ್ಲೆ ನಡೆಸೋದು, ಇದೆಲ್ಲವೂ ವಿಡಿಯೋಗಳಿದೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ? ಬಿಜೆಪಿ ಆರೋಪ ಮಾಡ್ತಿದೆ, ಆ ಆರೋಪ ಸುಳ್ಳು ಅಂತ ಹೇಳ್ಬೇಕಾದ್ರೆ ಜವಾಬ್ದಾರಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪುನೀತ್ ಕೆರೆಹಳ್ಳಿ ಅನ್ನೋರ್ನ ಪುನೀತ್ ಕೆರೆಹಳ್ಳಿ ಅನ್ನೋ ಒಬ್ಬ ಏನು ಇದಿದ್ದಾನೆ, ಹ್ಯಾಬಿಚುಯಲ್ ಅಫೆಂಡರ್, ಅವನನ್ನ ಆಲ್ರೆಡಿ ತೆಗೆದುಕೊಂಡು ಹೋಗಿ ಜೈಲಲ್ಲಿ ಹಾಕಿ, ಜೈಲಿನ ಪರಪ್ಪನ ಅಗ್ರಹಾರದಲ್ಲಿ ರಾಗಿ ಮುದ್ದೆಯನ್ನ ತಿನ್ಸಿದ್ದೇವೆ. ಅವರ ಆಲ್ರೆಡಿ ನಿನ್ನ ಆಟಾಟೋಪಗಳು ನಡಿಬಾರ್ದು, ಕಾನೂನು ಸುವ್ಯವಸ್ಥೆಯನ್ನ ಕೈಗೆ ತೆಗೆದುಕೊಳ್ಬಾರ್ದು ಅಂತೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ ಕೇಸ್ ಅದನ್ನ ಕಂಟಿನ್ಯೂ ಮಾಡಿದ್ರೆ ಅವರನ್ನ ಗಡಿಪಾರು ಮಾಡುವಂತ ಕೆಲಸವನ್ನ ಮತ್ತೆ ಮಾಡ್ತೇವೆ. ಇತ್ತೀಚೆಗೆ ನೋಡಿದ್ರೆ ಅವ್ರೇನಾದ್ರು ಒಂದು ದ್ವೇಷ ಭಾಷಣ ಮಾಡೋ ತಕ್ಕತ್ರ ತೋರ್ಸಕ್ ಹೇಳಿ ಅವ್ರಿಗೆ ಇದೇ ಕೆರೆಹಳ್ಳಿಗೆ ನರ ಕಟ್ ಮಾಡ್ಬಿಡ್ತಾರೆ ಸರ್ಕಾರ. ಸೊ ಯಾಕೆ ಅಂತ ಹೇಳಿದ್ರೆ ನರ ಕಟ್ ಮಾಡುವ ಕಾನೂನನ್ನ ರಾಜ್ಯ ಸರ್ಕಾರ ತಂದಿದೆ, ಆ ಕೆಲಸವನ್ನು ಮಾಡ್ತೇವೆ. ಆದ್ರೆ ನಿಜವಾಗ್ಲೂ ಎಲ್ಲೇನು ಪುನೀತ್ ಕೆರೆಹಳ್ಳಿ ಅವ್ರನ್ನೆಲ್ಲ ಪೋಷಿಸ್ತಾ ಇರೋದು ಯಾರು? ಈ ರೀತಿಯಾದ ಕೆಲವು ಗೂಂಡಾಗಳನ್ನ ಬಿಜೆಪಿಯವರು ಏನು ಹಿಂದಿನ ಸರ್ಕಾರದ ಅವಧಿಯಲ್ಲಿ 25,000 ರೌಡಿಗಳನ್ನ ಏನು ಫ್ರೀ ಆಗಿ ಬಿಟ್ಟಿದ್ರು, ಆ ರೌಡಿಗಳಿಗೆ ಅವಾಗ ಏನು ಹಿಂದಿನ ಸರ್ಕಾರ ಸಮಯದಲ್ಲಿ ಫ್ರೀ ಆಗಿ ಬಿಟ್ಬಿಟ್ಟಿದ್ರು. ಈಗ ಅವ್ರು ಬಿಟ್ಟಿರ್ತಕ್ಕಂಥವ್ರು ಇವ್ರಿಗೆ ರೌಡಿಗಳಾಗಿ ಒಂದು ರೌಡಿ ಕೇಳಿಕೊಳ್ಳಿ. ಬಿಜೆಪಿ ಹೇಳಿ, ನೀವೇ ತಾನೇ 25,000 ರೌಡಿಗಳನ್ನ ಬಿಡುಗಡೆ ಮಾಡಿದ್ದು, ನೀವೇ ತಾನೇ ಬಿಜೆಪಿ ಸರ್ಕಾರ ತಾನೇ 25,000 ರಾಜ್ಯದ ಜನತೆ ನೋಡಿದಾರಿ ಯಾರು ರೌಡಿಗಳು, ಯಾರು ಗುಂಡಾಗಳು, ಯಾರು ದ್ವೇಷ ಭಾಷಣ ಮಾಡ್ತಾ ಇದಾರ, ಯಾರು ಏನ್ ಮಾತಾಡ್ತಾ ಇದಾರ ಅನ್ನೋದು ಈ ರಾಜ್ಯದ ಜನತೆ ನೋಡ್ತಾ ಇದಾರಿ, ನೋಡ್ತಾ ಇದಾರ. ಜನ ನಿರ್ಣಯ ಮಾಡ್ತಾರ. ಅಧಿಕೃತವಾಗಿ ನಿಮ್ಮ ಹೋಮ್ ಮಿನಿಸ್ಟರ್ ನೀವು ಇದೇ ರೀತಿ ಮಾತಾಡ್ಕೊಂಡು ಹೋಗಿ ಜನ ನಿಮ್ಮ ಪಾಠ ಮಾಡ್ತಾರ. ಏನೋ ಬಂದಿದ್ದೀರಾ ರೌಡಿಗಳ ಕೈಲಿ ಈ ಹೇಳಿಕೆಗಳನ್ನ ಹೇಳಿಸ್ತಿದ್ದೀರಿ, ನೀವು ಗಲಾಟೆಗಳನ್ನ ಮಾಡಿಸ್ತಿದ್ದೀರಿ. ಇವ್ರನ್ನ ಪೋಷಿಸ್ತಿರೋರು ಯಾರು? ಬಿಜೆಪಿ ಅವರು. ರೌಡಿಗಳಿಗೆ ಇನ್ನೊಂದು ಅರ್ಥನೇ ಕಾಂಗ್ರೆಸ್, ಇನ್ನೊಂದು ಅರ್ಥನೇ ಕಾಂಗ್ರೆಸ್, ದಬ್ಬಾಳಿಕೆಗೆ ಇನ್ನೊಂದು ಅರ್ಥ ಕಾಂಗ್ರೆಸ್, ಲೂಟಿಗಾರ ಇನ್ನೊಂದು ಅರ್ಥ ಕಾಂಗ್ರೆಸ್, ಭ್ರಷ್ಟರಿಗೆ ಇನ್ನೊಂದು ಅರ್ಥ ಕಾಂಗ್ರೆಸ್, ರೌಡಿಗಳಿಗೆ ಇನ್ನೊಂದು ಅರ್ಥ ಕಾಂಗ್ರೆಸ್. ನಾವೇನ್ ಹೇಳ್ಬೇಕಾಗ್ತದೆ? ಒಂದ್ ನಿಮಿಷ. ನಾವು ಸರ್ಕಾರ ಪೋಷಿಸ್ತಿದ್ದಾರೆ, ಅವ್ರು ಹೇಳಿಕೆ ಕೊಡ್ತಿದ್ದಾರೆ. ಸರ್ಕಾರ ನಡೆಸ್ತಿರೋರು ಯಾರು? ಒಂದು ವಿರೋಧ ಪಕ್ಷವಾಗಿ, ಜವಾಬ್ದಾರಿ ವಿರೋಧ ಪಕ್ಷವಾಗಿ ಅಂಕಿ ಸಂಖ್ಯೆಗಳನ್ನು ಜನರ ಹತ್ರ ಬರ್ತಾ ಇದೀವಿ ನಾವು. ಅದನ್ನು ನೀವು ರೌಡಿಸಂ ಅಂತ ಹೇಳ್ತಿರಲ್ಲ. ರೌಡಿಸಂ ಮಾಡ್ತಾರೆ ನೀವು. ನಿಮ್ಮ ಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ರೌಡಿಸಂ, ರೌಡಿಗಳಾಗಿ ಮಂತ್ರಿಗಳು ಮಾತಾಡ್ತಾ ಇದ್ದಾರೆ.
ರೌಡಿಸಂ ಅಲ್ಲ, ಅಂದ್ರೆ ಸರ್ಕಾರ ಇದ್ದ ಸಂದರ್ಭದಲ್ಲಿ ರೌಡಿಗಳ ವಿರುದ್ಧದ ಪ್ರಕರಣವನ್ನ ಹಿಂತೆಗೆದುಕೊಂಡು ಅವರನ್ನ ಬಿಡುಗಡೆ ಮಾಡಿದ್ದೀರಿ ಅಂತ ಅವ್ರು ಹೇಳ್ತಾ ಇರೋದು. ಆ ಅಂಕಿ ಸಂಖ್ಯೆಗಳು ಎಲ್ಲಾ ಅಂಕಿ ಸಂಖ್ಯೆಗಳು ತಪ್ಪು ಮಾಹಿತಿ ಕೊಟ್ಟಿದಾರ. 13ರಿಂದ 18 ಸರ್ಕಾರದಾಗ ಇವತ್ತು ಕೆಜೆ ಹಳ್ಳಿ, ಡಿಜೆ ಹಳ್ಳಿ ಇರ್ಬೋದು, ಏನು ಹುಬ್ಬಳ್ಳಿ ಗಲಭೆ ಇರ್ಬೋದು, ಚನ್ನಗಿರಿ ಗಲಭೆ ಇರಬಹುದು, ಏನು ಮೈಸೂರಿನ ಇನ್ನೊಂದು ಸ್ಟೇಷನ್ ಇರ್ಬೋದು, ಗಲಭೆಕೋರರಿಗೆ ಉತ್ತೇಜನ ಕೊಡೋರು, ಗಲಭೆಕೋರನ್ನ ಏನ್ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡೋರು ಕೈ ಬಿಡೋದು, ನೆಲಮಂಗಲದ ಗಲಭೆ ಇರುವುದು, ಮದ್ದೂರ ಗಲಭೆ ಇರ್ಬೋದು, ಅವ್ರಿಗೆಲ್ಲರಿಗೂ ಕ್ಲೀನ್ ಚಿಟ್ ಕೊಡುವುದು, ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಗೆ ಅದು ಬಿಸ್ನೆಸ್ ರೈವಲಿಸಂ ಅಂತ ಹೇಳ್ತಾರ. ಅಲ್ಲಿ ಬಟ್ ಇದ್ರಾಗೆ ಮಂಗಳೂರಲ್ಲಿ ಬ್ಲಾಸ್ಟ್ ಆದ್ರ ಅದು ಇಲ್ಲ ಅಂತ ಹೇಳ್ತಾರ, ಅವ್ರು ನಮ್ ಬ್ರದರ್ಸ್ ಅಂತ ಹೇಳ್ತಾರ. ಈ ಎಲ್ಲ ಕಾರ್ಯ ಮಾಡ್ತಾ ಇರೋದು ಏಕೈಕವಾಗಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿಗರು ಈ ದೇಶದಲ್ಲಿ ಮಾಡಿರುವಂತದ್ದು ಅಂತ ಹೇಳಿ ಸ್ಪಷ್ಟವಾಗಿ ನಾನು ವಿಷಯಾಂತರ ಮಾಡಿದಕ್ಕೆ ನಾನು ಮಾಡ್ತಾ ಇದ್ದೀನಿ, ಅವ್ರು ಮಾಡಿದಕ್ಕೆ ನಾನು ಮಾಡ್ತಾ ಇದ್ದೀನಿ. ವಿಷಯಾಂತರ ಮಾಡ್ಬೇಕು ನೋಡಿ. ಈ ದೇಶದಾಗ 2014ರಾಗ 2 ಕೋಟಿ ನುಸುಳುಕೋರು ಇದಾರೆ ಅಂತೇಳಿ ಪಾರ್ಲಿಮೆಂಟಿನ ದಾಖಲೆಗಳು ಹೇಳ್ತಾ ಇದ್ದಾವೆ. I will exit from the debate. Please, if you allow him to continue like this, I will exit from the debate. You can exit, no issue. ನಾವು ಬರೋದಾದ ಕಡಿಮೆ ಮಾಡಿದ್ವಿ ಭಾರತ ಬರ್ತೀವಿ. ಅವರು ಮಾತಾಡ್ತಾರೆ, ನಾನು ಎಕ್ಸಿಟ್ ಮಾಡ್ತೀನಿ ಮಂಜುಳಾ. I will exit. No issue. I too can exit. No issue. ನೀವು ಕಂಟ್ರೋಲ್ ಮಾಡಕ್ಕಾಗಿಲ್ಲ, ಯಾವ್ರು ಏನಾರ ಮಾತಾಡಕ್ಕಾಗ್ತಾರೆ, ನಾವೇ exit ಆಗ್ತೀವಿ. No issue. ಇಲ್ಲ ಹೇಮಾದ್ರಿ ಅವರೇ, ನಾನ್ ಚರ್ಚೆ ನಡೆಸ್ತಾ ಇರೋದು ನಮ್ಗೆ ಇಬ್ರು ಪಕ್ಷದವ್ರು ಬೇಕು ಅಂತ ಇಬ್ರು ಕರ್ಸಿದೀವಿ. ನಿಮಗ್ ಸಮಸ್ಯೆ ಇರ್ಬೋದು, ದಾರಿ ತಪ್ಪಿ ಮಾಡಬಾರ್ದಲ್ಲ ಮೇಡಮ್, ಡಿಬೇಟ್ ಆಗಿ ಇರ್ಬೇಕಲ್ಲ. ಸರಿ ರಘು, ಈಗ ನಿಮ್ ಮೇಲೆ ಜವಾಬ್ದಾರಿ ಇದೆ. ನಾನು ಈಗಾಗ್ಲೇ ಹೇಳಿದಂಗೆ ರಾಜ್ಯದಲ್ಲಿ ಚರ್ಚೆ ಜೋರಾಗ್ತಿದೆ, ಅದು ಮತ್ತೊಂದು ಭಾವನೆ ಕೂಡ ಹೌದು. ಈಗ ಸಹಜವಾಗಿ ಅನ್ಸುತ್ತೆ, ಅಕ್ರಮವಾಗಿ ಬಾಂಗ್ಲಾ ವಲಸಿಗಳು ಇಲ್ಲಿದ್ದಾರ, ಅವರನ್ನ ಯಾಕೆ ರಾಜ್ಯ ಸರ್ಕಾರ ಹೊರ ಹಾಕ್ತಿಲ್ಲ, ಈ ಪ್ರಶ್ನೆಗಳು ಬರುತ್ತೆ. ಇದನ್ನ ನೀವು ಸಣ್ಣದಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿ, ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಾಜ್ಯ ಸರ್ಕಾರದ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದು. ನಮ್ಮ ಇಂಟೆಲಿಜೆನ್ಸ್ ಲೆಕ್ಕದಲ್ಲಿ ಬರ್ತಕ್ಕಂಥವ್ರನ್ನ ಮಾತ್ರ ನಾವು ಹಿಡಿದು ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸುವುದು. ಇವರು ಕೇಂದ್ರ ಸರ್ಕಾರ ಬಿಟ್ಬಿಟ್ಟು ಬಂದು ನೀವು ಪ್ರತಿಯೊಬ್ರು ಹಿಡಿದ್ರೆ ನಮ್ಮ ರಾಜ್ಯ ಸರ್ಕಾರ ಸಮಯ ಕೊಡ್ತೀನಿ. ವೆಯ್ಟ್, ರಘು ಮುಗಿಸಿ. ನೋಡಿ, ಕೇಂದ್ರ ಸರ್ಕಾರ ಇನ್ ಕೇಸ್ ಏನಾದ್ರೂ ಅವ್ರು ಫೋರ್ಸ್ ಅನ್ನ ಕೊಡ್ಲಿಲ್ಲ, ಅಡಿಷನಲ್ ಫೋರ್ಸ್ ಅನ್ನ ಕೊಟ್ಟು ನಾವು ಮನೆಗೂ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ರಿಪೋರ್ಟ್ ಕೊಡ್ತೇವೆ. ಆದ್ರೆ ಕೇಂದ್ರ ಸರ್ಕಾರ ಅದನ್ನ ಫೋರ್ಸ್ ಅನ್ನು ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರ ಏನು ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಮ್ಗೆ ರಿಪೋರ್ಟ್ ಅನ್ನ ಕೊಟ್ಟಿದೆ. ಬ್ಯಾಂಗ್ಳೂರ್ ಇಸ್ ದ ಸೇಫೆಸ್ಟ್ ಸಿಟಿ ಇನ್ ದ ಕಂಟ್ರಿ ಅಂತ ಹೇಳಿ. ಸೊ ಅಂದ್ರೆ ಅಂತ ಅರ್ಥ, ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕರೆಕ್ಟ್ ಆಗಿ ಮಾಡ್ತಾ ಇದೆ, ಮತ್ತೆ ಯಾವುದೇ ಗಲಾಟೆಗಳಾಗ್ದಂಗೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಮತ್ತೆ ಹುಬ್ಳಿ ಧಾರವಾಡದ ಗಲಾಟೆ ಯಾರ ಸಂದರ್ಭದಲ್ಲಿ ಆಗಿದ್ದು? ಇದೇ ಬಿಜೆಪಿಯ ಆಡಳಿತದ ಸರ್ಕಾರದ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಅಂದ್ರೆ ಬಿಜೆಪಿ ಸರ್ಕಾರ ವಿಫಲರಾಗಿರೋದ್ರಿಂದ ಆಗಿರ್ತಕ್ಕಂಥ ಗಲಾಟೆಗಳು. ಸೊ ನಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದೇ ಗಲಾಟೆಗಳಾಗೋದಿಲ್ಲ, ನಾವು ಅದನ್ನ ಮಾಡಕ್ ಬಿಡೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಸರ್ಕಾರದ ಅಥವಾ ಬಿಜೆಪಿಯವರ ರೀತಿ ಗೂಂಡಾಗಳನ್ನ ಪೋಷಿಸ್ತಿಲ್ಲ. ಗೂಂಡಾಗಳನ್ನ 25,000 ಗೂಂಡಾಗಳನ್ನ ಅವ್ರು ಪೋಷಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಆ ಗೂಂಡಾಗಳ ಕಡೆಯಿಂದ ಗಲಾಟೆಗಳನ್ನ ಮಾಡಿಸ್ತಾರೆ. ಅದನ್ನ ನಾವು ಯಾರನ್ನು ಆ ರೀತಿಯ ಗಲಾಟೆ ಯಾವ 25,000 ಗೂಂಡಾಗಳನ್ನ ಬಿಜೆಪಿ ನಾವು ಹಿಂದಿನ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹಿಂದಿನ ಮಂಜುಳಾ, ಐಮ್ ಗಿವಿಂಗ್ ದ ಆನ್ಸರ್. ನಮ್ಮ ಸರ್ಕಾರದ ಅವಧಿಯಲ್ಲಿ, ನಮ್ಮ ಸರ್ಕಾರದ ಹಿಂದಿನ ಸರ್ಕಾರದಲ್ಲಿ ಯಾರನ್ನ ಅಟ್ಲೀಸ್ಟ್ ಒಂದು 10% ಆಫ್ ದ ರೌಡಿ ಶೀಟರ್ಸ್ ಗಳನ್ನ ಯಾರು ರಿಲೀಸ್ ಮಾಡಿದ್ರು, ಅವರೇ ಮತ್ತೊಮ್ಮೆ ಗಲಾಟೆಗಳಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಅಂತ ಎವಿಡೆನ್ಸ್ ಇದೆ. ಇಫ್ ಯು ವಾಂಟ್ ಐ ಕ್ಯಾನ್ ಗಿವ್ ದ ಡೀಟೇಲ್ ಟುಮಾರೋ. ಓಕೆ, ಸೊ ಇದನ್ನ ಏನು ಒಂದ್ ಕಡೆ ಗಲಾಟೆಯನ್ನ ಮಾಡ್ತಕ್ಕಂಥ ಗೂಂಡಗಳಿಗೆ ಇವರೇ ರಕ್ಷಣೆ ಕೊಟ್ಬಿಟ್ಟು ಅವರೇನೆ ಗಲಾಟೆ ರಾಜಕೀಯ ಮಾಡುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಿತ್ತು. ನಾವು ಅದನ್ನ ಮಟ್ಟ ಹಾಕಿದ್ದೇವೆ. ಅಪರಾಧ ಮಾಡುವ ಎಲ್ಲ ರೌಡಿಗಳನ್ನ ಅಥವಾ ಎಲ್ಲ ಅಪರಾಧಿಗಳನ್ನ, ಆರೋಪಿಗಳನ್ನ ನೀವು ಬಿಜೆಪಿ ಸೇರಿಸ್ಬಿಡ್ತೀರಾ? ಅದು ಒಂದ್ ರೀತಿ ಅಲ್ಲ. ಒಂದು ನಿಮಿಷ, ಹಾಗಿದ್ರೆ ಯಾವ ಮಾನದಂಡದ ಆಧಾರದ ಮೇಲೆ 24,750 ರೌಡಿಗಳನ್ನ ಖುಲಾಸೆಗೊಳಿಸಿದ್ರು ಅವರು? ಅವರನ್ನ ಯಾಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ? ಯಾಕೆ ರೌಡಿಗಳ ಮನೆಗೆ ಯಾಕೆ ಹೋಗಿದ್ರು? ರೌಡಿಗಳನ್ನ ಮೊದಲನೇ ಬಾರಿಗೆ ಪ್ರಧಾನಮಂತ್ರಿಗಳು ನಮಸ್ಕಾರ ಮಾಡಿದ ಯಾಕೆ ಅಂತ ಹೇಳಿದ್ರೆ, ಇದೊಂದು ರೌಡಿ ಪಕ್ಷ. ಬಿಜೆಪಿ ಒಂದು ಗೂಂಡಾ ಪಕ್ಷ. ಆ ಗೂಂಡಾಗಳನ್ನ ಸಾಕ್ತಿರ್ತಕ್ಕಂಥ ಗೂಂಡಾ ಪಕ್ಷ.
ಹಂಗೆ ನಿಮ್ಮ ಪಕ್ಷದ DCM ಮೇಲೇನು ಬಹಳ ದೊಡ್ಡ ಆರೋಪ ಇದೆ. ಜೊತೆ ನಿಮ್ಮ ಪಕ್ಷದ ಅನೇಕ ನಾಯಕರುಗಳು ರೌಡಿ ಶೀಟರ್ ಜೊತೆಗೆ ಕಾಣಿಸ್ಕೊಂಡು ಅಭಿಮಾನಿಗಳಾಗಿ ಬಂದಿರ್ಬೋದು, ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚ್ಕೊಂಡಿರ್ಬೋದು, ಫೋಟೋ ಬಂದಿರ್ಬೋದು. ಇದನ್ನೆಲ್ಲ ನೀವು ಒಂದು ಫೋಟೋವನ್ನ ತೇಜಸ್ವಿ ಸೂರ್ಯ ಇದೇ ಸೈಲೆನ್ಸ್ ಇದೇ ಒಬ್ಬ ರೌಡಿ ಶೀಟರ್ ಮನೆಗೆ ಹೋಗಿದ್ದಂತ ನೀವೇ ನೋಡಿದ್ದೀರಿ. ಗೃಹ ಪ್ರವೇಶ ಬರ್ತ್ಡೇ ಸೆಲೆಬ್ರೇಷನ್ಗೆ ತೇಜಸ್ವಿ ಸೂರ್ಯ ಮತ್ತು ಇಲ್ಲಿನ ಕೇಂದ್ರದ ಇವರು ಸಂಸದರಾದಂತ PC ಮೋಹನ್ ಅವರು ಯಾರ ಮನೆಗೆ ಹೋಗಿದ್ರು, ಯಾರ ಮನೇಲಿ ಕೇಕ್ ತಿಂದು ಬಂದು ಗೊತ್ತಿಲ್ವಾ ನಿಮ್ಗೆ? ಆ ರೌಡಿ ಶೀಟರ್ ಅಂತ ಹೇಳಿ ಇವರೇ ಬಿಜೆಪಿ ಸರ್ಕಾರ ರೌಡಿ ಶೀಟರ್ ಅಂತ ಹೇಳಿದ್ದು. ಆ ರೌಡಿ ಶೀಟರ್ ಮನೆಗೆ ಯಾಕೆ ಹೋಗಿದ್ರು ಇವರು ಅಂದ್ರೆ ಗೂಂಡಾಗಳನ್ನ ಬೆಳೆಸಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ. ಸರಿ ಹೇಮಾದ್ರಿ ಅವರೇ, ಇದಕ್ಕೆ ಉತ್ತರಿಸಿ, ಅದರ ಜೊತೆಗೆ ಇದಕ್ಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅವ್ರ ಮಾತಿಗೆ. ಅದಾದ ನಂತರದಲ್ಲಿ ಈಗ ಅಕ್ರಮ ಬಾಂಗ್ಲಾದೇಶಿಗರು ಇದ್ದಾರೆ ಅಂತ ಏನ್ ಹೇಳ್ತಾ ಇದ್ದೀರಿ, ಅವರನ್ನ ಹೊರ ಹಾಕೋದಕ್ಕೆ ಮತ್ತು ನೀವು ಮಾಡ್ತಿರೋ ಆರೋಪವನ್ನ ಪ್ರೂವ್ ಮಾಡ್ಬೇಕಾಗುತ್ತೆ. ನೀವು ಒಂದು ವರದಿ ಕೊಟ್ಟ ತಕ್ಷಣ ಅದು ಪ್ರೂವ್ ಆಗೋದಿಲ್ಲ. ಅದಕ್ಕೆ ಮುಂದಿನ ನಡೆ ಏನು ನಿಮ್ದು? ಮೇಡಮ್, ಮೊದ್ಲೇಕ್ ನಾನು ಅವ್ರ 3 ಪ್ರಶ್ನೆಗಳಿಗೆ ಉತ್ತರ ಕೊಡ್ಬಯಸ್ತಾ ಇದೀನಿ. 25,000 ರೌಡಿಗಳಂತ ಹೇಳಿದ್ರು ತಪ್ಪು ಮಾಹಿತಿ ಕೊಟ್ಟಿದಾರ ಅಂತ ನಾನು ಒಂದು ಸ್ಪಷ್ಟವಾಗಿ ಹೇಳ್ಬಯಸ್ತಾ ಇದೀನಿ. ಎರಡನೇದು, ಇವ್ರ ಅವಧಿಯೊಳಗ ಆಗಿತ್ತು ಎಲ್ಲ ಗಲಾಟೆಗಳು, KG ಹುಬ್ಬಳ್ಳಿ ಅಂದ್ರು. ನಾವೆಲ್ಲರನ್ನು ಒಳಗ್ ಹಾಕಿದ್ರು ನಮ್ಮ ಇಲಾಖೆ, ನಮ್ಮ ಸರ್ಕಾರ ಇದ್ದಾಗ. ಅವ್ರನ್ನೆಲ್ಲಾರನು ಖುಲಾಸಿ ಮಾಡಿದವ್ರು ಇವ್ರು. 2, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ರೌಡಿಗಳ ಜೊತೆಗೆ ಇವ್ರು ಫೋಟೋ ತಕೊಂಡ್ರು ಅಂತ ಹೇಳಿದ್ರು. ಏನು ಯಾಕೂಬ್ ಮೆಮನ್ ಜಮ್ಮು ಕಾಶ್ಮೀರದ ಯಾವ ಜಸ್ಟಿಸ್ ಗಂಜು ಅವರನ್ನ ರಸ್ತೆ ಮೇಲೆ ತಂದು ಗುಂಡಾಕಿ ಅವ್ರನ್ನ ಬರ್ಬರವಾಗಿ ಹತ್ಯೆ ಮಾಡಿದಲ್ಲ, ಯಾಕೂಬ್ ಮೆಮನ್ ಅವ್ರು ಯಾರು ಅವನು? ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರು ತಮ್ಮ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಅವ್ರನ್ನ ಕರ್ಕೊಂಡು ಕೈಗೂಡಿಸಿ ಅವ್ರಿಗೆ ಹಸ್ತಲಾಘವ ಮಾಡ್ತಾರಲ್ಲ ಮೇಡಮ್. ಇದಕ್ಕಿಂತ ದೊಡ್ಡದಾದಂತ ಒಂದ್ ಬೇಕಾ? 1, 2, 3 ಆಯ್ತು. ಎರಡನೇದು, ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರ, ನಾವುಗಳು ಈ ಎಲ್ಲಾ ಆಧಾರಗಳನ್ನ ಕೊಟ್ಟು ಈ ರೀತಿ ಮಾತನಾಡ್ತಾ ಇದಾರ, ಅವರೇ ಒಪ್ಕೊಳ್ತಾ ಇದಾರ ನಾವು ಬಾಂಗ್ಲಾದೇಶಿಗರು ಅಂತೇಳಿ. ಅದಕ್ಕ ನಾವು ಇದನ್ನ ಒಬ್ಬ ಜವಾಬ್ದಾರಿತ ವಿರೋಧ ಪಕ್ಷವಾಗಿ ಇದನ್ನ ಮಾಡ್ತಾ ಇದೀವಿ. ಮತ್ತು ಯಾರು ಒಪ್ಕೊಂಡಿದ್ದಾರೆ ಬಾಂಗ್ಲಾದೇಶಿಗಳು ಅಂತ? ಅಲ್ಲ ಮೇಡಮ್, ನಾ ಹೇಳಿದ್ದಲ್ಲ ಆಗ್ಲೇ, ಆ ಅಮ್ಮ ವಿಡಿಯೋ ಮಾಡಿ ಹಾಕ್ತಾ ಇದ್ದಾಳೆ, ಅಲ್ಲಿ ಆಟೋದವರು ವಿಡಿಯೋ ಮಾಡಿ ಹಾಕ್ತಾ ಇದಾರೆ, ಅವರೇ ಹಾಕ್ತಾ ಇದಾರ. ನಾವು ಬಾಂಗ್ಲಾದೇಶಿಗಳಲ್ಲಿ ಸೇಫ್ ಇದೀವಿ ಅಂತ ಹೇಳ್ತಾ ಇದಾರಲ್ಲ ಮೇಡಮ್ ಅವರು. 1. ಎರಡನೇದು, ಪಾರ್ಲಿಮೆಂಟ್ನಾಗ 2014ರಾಗ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಬಾಂಗ್ಲಾದಿಂದ 2 ಕೋಟಿ ನುಸುಳ್ಕೋರು ಅದಾರ ಅಂತೇಳಿ ಪಾರ್ಲಿಮೆಂಟ್ ನ ಉಲ್ಲೇಖ ಆಗಿರುವಂತ ಡಾಕ್ಯುಮೆಂಟ್ ಹೇಳ್ತಾ ಇದ್ದೀನಿ ಮೇಡಮ್ ನಾನು. ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ, ಇಲ್ಲಿ ಒಂದು ಜವಾಬ್ದಾರಿತ ವಿರೋಧ ಪಕ್ಷ ಆಗಿದೆ, ನಾವು ಮಾಡ್ತಾ ಇದೀವಿ, ಈ ರೀತಿ ಇದೆ, ಇದು ದೇಶಕ್ಕೆ ಆಘಾತಕಾರಿ, ಇದನ್ನೆಲ್ಲಾ ತನಿಖೆ ಮಾಡ್ರಿ. ಸನ್ಮಾನ್ಯ ಗೃಹ ಮಂತ್ರಿಗಳೇ, ನೀವು ಕೇವಲ ಬಾಯಿಲಿಂದ 459 ಅಂತ ನೀವ್ ಹೇಳ್ತಾ ಇದ್ದೀರಾ, ಒಬ್ಬ ಜವಾಬ್ದಾರಿತ ಗೃಹ ಮಂತ್ರಿ ಆಗಿ ನೀವ್ ಹೇಳ್ತಾ ಇದ್ರಿ. ಆದ್ರೆ ಆ ಜನಗಳೇ ಬಂದು ಹೇಳ್ತಾ ಇದಾರಲ್ಲ, ನಾವಿಲ್ಲಿ ಸೇಫ್ ಇದೀವಿ, ನಾವ್ ಇಷ್ಟಿದೀವಿ ಅಷ್ಟಿದೀವಿ ಅಂತ ಅವರೇ ಹೇಳ್ತಾ ಇದಾರಲ್ಲ. ಅದಕ್ಕೆ ಇದ್ರ ಬಗ್ಗೆ ತನಿಖೆ ಮಾಡ್ರಿ, ಸೂಕ್ತ ಕ್ರಮ ತಗೊಳ್ರಿ, ಡಿಟೆನ್ಷನ್ ಸೆಂಟರ್ ಮಾಡ್ರಿ, ನೀವು ಡಿಟೆನ್ಷನ್ ಸೆಂಟರ್ ಮಾಡ್ರಿ ಅಂತ ಹೇಳ್ತಾ ಇದ್ವಿ ನಾವು. ಆಮೇಲೆ ಇವ್ರು ಆರಂಭದಾಗ ಒಂದ್ ತಪ್ಪು ಹೇಳಿದ್ರು, ಆಧಾರ್ ಕಾರ್ಡ್ ಇದ್ರ ಈ ದೇಶದ ಪ್ರಜೆ ಅಂತ. ಯಾರೇ ನಿಮ್ಗೆ ಹೇಳಿದ್ದು ಆಧಾರ್ ಕಾರ್ಡ್ ಇದ್ರೆ ದೇಶದ ಪ್ರಜೆ ಅಂತ? ಸುಪ್ರೀಂ ಕೋರ್ಟ್ ವಜಾ ಮಾಡಿ ಹಾಕಿದ್ದನ. ನೀವು ಯಾವ ಹಾಗಿದ್ರೆ ವೋಟರ್ ಐಡಿಗೆ ಯಾಕೆ ಉಲ್ಲೇಖ ಮಾಡಿದ್ದೆ? ನೀವು ಆಧಾರ್ ಸಿಟಿಜನ್ಶಿಪ್ ಗೆ ಇದು ಅಂತ ಹೇಳ್ತೀರಲ್ರಿ, ಯಾವ ಆಧಾರ್ ಮೇಲೆ ಹೇಳ್ತೀರಿ ನೀವು? ಆಧಾರ್ ಕಾರ್ಡ್ ಅನ್ನ ವೋಟರ್ ಐಡಿಗೆ ಯಾಕೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳ್ತೀರಿ? ಆಧಾರ ಸಿಟಿಜನ್ಶಿಪ್ ಗೆ ಬೇಸ್ ಅಂತ ಹೇಳ್ತಾ ಇದಾರ. ಎಲ್ಲಿ ಹೇಳಿದೆ? ಯಾವ ಕೋರ್ಟ್ ಹೇಳ್ತಿ? ಯಾವ ಕಾನೂನು ಹೇಳ್ತಿ ಆಧಾರ ಸಿಟಿಜನ್ಶಿಪ್ ಬೇಸ್ ಅಂತ ಹೇಳಿ? ಒಂದ್ ನಿಮಿಷ, ಆಧಾರ್ ಕಾರ್ಡ್ ಅನ್ನ ಉಪಯೋಗಿಸಿ ವೋಟರ್ ಐಡಿನ ಹೇಗೆ ತಗೊಳಕ್ ಅವಕಾಶ ಕೊಡ್ತಾ ಇದ್ದೀರಿ? ಒಂದ್ಸರಿ ವೋಟರ್ ಐಡಿ ಬಂತು, ಈ ದೇಶದ ಪ್ರಜೆ ಅಂತ ಕನ್ಫರ್ಮ್ ಆಗುತ್ತೆ. ಹೇಗೆ ಕನ್ಫರ್ಮ್ ಮಾಡ್ತೀರಿ ಹಾಗಾದ್ರೆ? ನೀವು ಪ್ರಶ್ನೆ ತಿರುಚಿ ಮಾಡ್ರಿ. ನಾನೇನ್ ಹೇಳಿದೆ? ನೀವು ಆಧಾರ ಆಧಾರ್ ಕಾರ್ಡ್ ಅನ್ನ ವೋಟರ್ ಐಡಿಗೆ ಅಲೋ ಮಾಡ್ತಿದ್ರಿ, ವೋಟರ್ ಐಡಿ ಬಂತು ಈ ದೇಶದ ಪ್ರಜೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಹಾಗಾದ್ರೆ ಇಂಡೈರೆಕ್ಟ್ ಆಗಿ ನೀವು ಅವರನ್ನ ಅಲೋ ಮಾಡ್ಬಿಟ್ಟು ಫಸ್ಟ್ ವೋಟರ್ ಆಧಾರ್ ಕಾರ್ಡ್ ಕೊಟ್ಟು ನಂತರ ವೋಟರ್ ಐಡಿ ಕೊಟ್ಟಿರ್ತಾರೆ. ಎಲ್ಲಾ ಅಂಕಿ ಸಂಖ್ಯೆಗಳು, ಎಲ್ಲಾ ಮಾತುಗಳು, ತಿರುಚಿದ ಅಂಕಿ ಸಂಖ್ಯೆಗಳು ಎಲ್ಲವೂ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನೇರವಾಗಿ ಆರೋಪ ಮಾಡ್ತೀವಿ. ರಘು ಮತ್ತು ಹೇಮಾದ್ರಿ ಅವರು ಇಷ್ಟೊತ್ತು ಈ ವಿಚಾರದಲ್ಲಿ ಇಬ್ರು ಕೂಡ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ, ಚರ್ಚೆ ಮಾಡಿದ್ರಿ. ಇಬ್ಬರಿಗೂ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ.
ಆದ್ಮೇಲೆ ಇದಾಗಿತ್ತು ಇವತ್ತಿನ ಬಿಗ್ ಡಿಬೇಟ್ ಕಾರ್ಯಕ್ರಮ. ಈ ತರದ ಚರ್ಚೆಗಳು, ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕಾರ್ಯಕ್ರಮ ಹಾಗೂ ಇತರೆ ಕಾರ್ಯಕ್ರಮದ ಬಗ್ಗೆ ತಮಗೆ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.